ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕದಲ್ಲಿ 56,000 ನೇಮಕಾತಿಯನ್ನ ಮಾಡ್ತೀವಿ ಅಂತಿದ್ದ ಸರ್ಕಾರ ಈಗ ಉಪಚುನಾವಣೆ ಆಗ್ಲಿ ಒಳ ಮೀಸಲಾತಿಗೆ ಸಂಪೂರ್ಣವಾಗಿ ಇನ್ನೂ ಜಾರಿಗೆ ಬಂದಿಲ್ಲ. ಜಾರಿಗೆ ಬಂದ ಮೇಲೆ ಮಾಡ್ತೀವಿ ಅಂತೇಳಿ ಬರೇ ನೆಪ ಹೇಳಾಕತ್ತದ್ರಿ. ಹೌದ್ರಿ, ಮಣಿತನೆ ಹೋರಾಟ ಮಾಡಿದಾಗ ಅವತ್ತೇನಾಗಿತ್ತೇನೋ ಗೊತ್ತಿಲ್ಲ, ಧಾರವಾಡದಲ್ಲಿ ಹೋರಾಟ ನೋಡಿ ಪಡ್ಗನ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಏನ್ ಸ್ಪೀಡ್ ಪ್ರೊಸೆಸ್ ಮಾಡಿದ್ರಿ. ಎಲ್ಲಾ ಸ್ಪರ್ಧಾ ಅಭ್ಯರ್ಥಿಗಳು ಊರಿಗೆ ಬಂದಿದ್ರಿ. ಊರಿಗೆ ಬಂದವ್ರು ಹೊಳ್ಳಿ ಧಾರವಾಡಕ್ಕೆ ಹೋದ್ರ. ಆದ್ರೆ ಇವ್ರು ಮಾತ್ರ ಆ ನೆಪ ಹೇಳಿ ಈ ನೆಪ ಹೇಳಿ ಅವ್ರದ್ದು ಸರ್ಕಾರ ಮುಗಿಯಕ್ ಬರುತ್ತಲ್ರಿ, ಅವ ನೇಮಕಾತಿ ಮಾಡ್ಕೊಂಡ ನಾವ್ ಅಷ್ಟ್ ನೇಮಕಾತಿ ಮಾಡಿವಿ ಇಷ್ಟ್ ನೇಮಕಾತಿ ಮಾಡಿವಿ ಅಂತೇಳಿ ಇನ್ನೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯಾಕ ಸ್ಕೀಮ್ ನಡ್ಸ್ಯಾರ್ರಿ. ನೋಡ್ರಿ, ಇಲ್ಲಿ ಪೇಪರ್ ಕಟ್ಟಿಂಗ್ಸ್. ಏಪ್ರಿಲ್ 9ರ ಬಳಿಕ ಒಳ ಮೀಸಲು ಚರ್ಚೆ. ಬೆಂಗಳೂರು, ಖಾಲಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಅಗತ್ಯ ಸಿದ್ಧತೆಗಳು ಮುಂದುವರಿಯಲಿದ್ದು, 2 ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ನಡೆಯಲಿರುವ ಉಪಚುನಾವಣೆಯ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಿರ್ಧಾರ ಮಾಡೈತ್ರಿ, ಮಾಡತ್ತೀವಂತ ಏನು ಹೇಳಿಕೊಟ್ಟಿಲ್ಲ ಅವರು. ಈಗ ಬರೋಬ್ಬರಿ ಒಂದು 2ರಿಂದ 2.5 ವರ್ಷ ಆಯ್ತ್ರಿ. ಸ್ಪರ್ಧಾ ಅಭ್ಯರ್ಥಿಗಳು ಕೇಳಾಕ್ ಯಾರು ಇಲ್ರಿ. ಆದ್ರೆ ಇವ್ರು ಉಪಚುನಾವಣೆ 6 ತಿಂಗಳ ಒಳಗಡೆ ಮಾಡ್ಕೋಬೇಕಲ್ರಿ. 6 ತಿಂಗಳ ಒಳಗಡೆ ಅದಕ್ಕಿಂತ ಮೊದಲು ಇದೆಲ್ಲ ಬರತ್ತಂತ ಗೊತ್ತಿರತ್ರಿ ಅವ್ರಿಗೆ. ಅಂದ್ರೆ ಉಪಚುನಾವಣೆ ಬರತ್ತ ಅನ್ನೋದು ಗೊತ್ತಿರತ್ತ. ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಬೇಗ ಏನಿದೆಯಲ್ಲ ಸಚಿವ ಸಂಪುಟವನ್ನ ಕರೆದ ಇತ್ಯರ್ಥ ಮಾಡಿದ್ರಂದ್ರ ಎಲ್ಲಾ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಒಂಥರ ಖುಷಿ ಇರ್ತಿತಿ. ಓಟ್ ಹಾಕಕ್ಕೂ ಒಂಥರ ಈ ಕೆಲಸ ಮಾಡ್ಯಾರಪ್ಪ ಅಂತ ಹೇಳಕ್ ಒಂದಿದು ಇರುತ್ತ. ಬರೀ ಅಂತಃಕರಣದ ಮೇಲೆ ಓಟ್ ಹಾಕೋದಂತ್ರ ಈ ಸಾರಿ ಹೇಳ್ತೀನಿ ನೋಡ್ರಿ. ಸದ್ಯಕ್ಕೆ ನಮ್ ಬಾಗಲಕೋಟೆಯಾಗ ಇರುದ್ರಿ. ಬಾಗಲಕೋಟೆಗೆ ಯಾರು ಹಾರಿಸಿ ಬರತಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಇದು ಒಂದ ವಿಧಾನಸಭಾ ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ ಈಗ ಸದ್ಯಕ್ಕೇನು ಹಿಂಗಾಗೈತಲ್ಲ, ಈ ರೀತಿ ಆದ್ರೂ ಕೂಡ ಏನಿದೆಯಲ್ಲ ಲಾಸ್ಟ್ ಟೈಮ್ ಇದ್ದವ್ರ ಹಾರಿಸಿ ಬರೋದು ಬಾಳ ಡೌಟ್ ರೀ. ಯಾಕಂದ್ರ ಕರ್ನಾಟಕದಲ್ಲಿ ಈಗ ಸದ್ಯಕ್ಕಿರೋ ಕಾಂಗ್ರೆಸ್ ಸರ್ಕಾರನಂತ ಹೇಳ್ತಿರೋ ಡೈರೆಕ್ಟ್ ಯಾವುದೇ ರೀತಿಯ ಕೆಲಸ ಮಾಡಿಲ್ರಿ. ಅದರಲ್ಲೂ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಕೆಲಸ ಮಾಡಿಲ್ಲ. ಇಲಾಖೆಯಲ್ಲಿ 2,86,000 ಹುದ್ದೆ ರೀ. ಒಂದೆಲ್ಲ ಎರಡಲ್ಲ 2,86,000 ಹುದ್ದೆ ಖಾಲಿ ಅದಾವಂದ್ರ ಇಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿರುವ ಹುದ್ದೆಗಳು ಖಾಲಿ ಇದ್ದು ಅಂದ್ರ ಒಬ್ಬ ಅಧಿಕಾರಿ ಇಲ್ಲಪ್ಪ ಅಂದ್ರ ಅವ ಅಧಿಕಾರಿ ಎಷ್ಟು ಕೆಲಸ ಮಾಡ್ತಾನಲ್ಲ ಎಲ್ಲಾ ಕೆಲಸ ನಿಲ್ತದ್ರಿ. ಹಂಗಂದ್ರ 2,86,000 ಅಧಿಕಾರಿಗಳು ಕೆಲಸ ಮಾಡಕತ್ತಿಲ್ಲ ಅಂದ್ರ ಇನ್ನು ಎಷ್ಟರ ಮಟ್ಟಿಗೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಉದ್ಧಾರ ಆಗತ್ತಂತ ತಿಳ್ಕೊರಿ. ಇಲ್ಲಿ ಮುಖ್ಯವಾಗಿ ನೀವು ಏನೋ ಇಂಪ್ರೂವ್ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ಖಾಲಿ ಇರೋ ಹುದ್ದೆಗಳನ್ನ ತುಂಬಿಕೊಂಡಾಗ ಮಾತ್ರ ಅಲ್ಲಿರುವ ಅಂದ್ರ ಲೋಕಲ್ ಆಗಿ ಯಾವ ಹುದ್ದೆಗಳು ಖಾಲಿ ಇರ್ತಾವನ್ನ ತುಂಬಿಕೊಂಡ್ರಿ ಅಂದ್ರ ಅಲ್ಲಿ ಪ್ರಜೆಗಳಿಗೆ ಅನುಕೂಲ ಆಗತ್ರಿ. 10 ಜನ ಮಾಡೋ ಕೆಲಸ ಒಬ್ರ ಮಾಡಂದ್ರ ಅದು 4 ದಿನದಾಗ ಆಗ್ಬೇಕದು ಕೆಲಸ 1 ತಿಂಗಳ ಮಠ ಮಾಡ್ತಾನ್ರಿ. ಒಬ್ನ ನಮ್ಗೆ ಎಷ್ಟಾಗತ್ತ ಅಷ್ಟು ಮಾಡ್ತಾರ. ಸ್ವಲ್ಪ ಹುಡುಗರ ಕಷ್ಟನ ಅರ್ಥ ಮಾಡ್ಕೊಂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ಬೇಕು, ಇಲ್ಲ ಅಂದ್ರ ದೇಶದಲ್ಲಿ ನಮ್ ಕರ್ನಾಟಕ ಸ್ವಲ್ಪ ಮುಂದೆ ಏನೋ ಒರಿಬೇಕಪ್ಪ ಅಂದ್ರೆ ಖಾಲಿ ಹುದ್ದೆಗಳನ್ನ ತುಂಬಿಕೊಂಡಾಗ ಮಾತ್ರ. ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ಸ್ ಗಳ ಕೊರತೆ ತುಂಬಾ ಐತ್ರಿ. ಗ್ರಾಮೀಣ ಬಡ ಅಭ್ಯರ್ಥಿಗಳು ಹುಡುಗರು ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಈ ಗೌರ್ಮೆಂಟ್ ಸ್ಕೂಲ್ ಅದಕ್ಕ ಹಚ್ತಾರ್ರಿ. ಸ್ವಲ್ಪ ಅಧೀನದಾಗ ಒಂದಿಷ್ಟು ಅದಾವತ್ತ ಫುಲ್ಲಿ ಗೌರ್ಮೆಂಟ್ ಇದ್ದಕ್ಕ ಹಚ್ತಾರ. ಅಲ್ಲಿ ಹುಡುಗರು ಶಾಣ್ಯರ ಆಗ್ಲಿಲ್ಲಪ್ಪ ಅಂತಂದ್ರ ಸ್ಟಾಪೇ ಇಲ್ಲ ಅಂದ್ರ ಕಲ್ಸೋರ ಇಲ್ಲ ಅಂದ್ರ ಹುಡುಗರಲ್ಲಿ ಸಾಲಿಗೆ ಹೋಗಿ ವೇಸ್ಟ್ ಅಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡ್ ಆದಷ್ಟು ಬೇಗ ಈ ಹುದ್ದೆಗಳನ್ನ ತುಂಬ್ಕೋಬೇಕಂತೇಳಿ ತಮ್ಮಲ್ಲಿ ಮನವೇರಿ ಇದೊಂತ. ನಮ್ಮಂತ ರಗಡ್ ಮಂದಿ ಮಾಡಾಕತ್ತಾರ. ಅವ್ರಿಗೆ ಏನಂತಾರಲ್ಲ, ನಾಚಿಕೆನ ಇಲ್ಲ ಅಂದ್ಮೇಲೆ ನೇಮಕಾತಿಯಲ್ಲಿ ಮಾಡ್ಕೋತಾರ. ಬಿಟ್ಟಿ ಬ್ಯಾಗೆ ಕೊಡೋದತ್ತ. ಅದ ಬಿಟ್ಟಿ ಬ್ಯಾಗೆ 8 ದಿವ್ಸ ನಾವ್ ಏನಾದ್ ಏವಣಿದಿ ಹುಡುಗರಿಗೆ ಒಂದಿಟ್ಟು ಸಾತ್ರ ಹಿಡ್ದಿತ್ರಿ. ಧಾರವಾಡದಾಗಿರೋ ಹುಡುಗರು ಏನೊಂದು ಮೆಸ್ ಬಿಲ್ಲರ 1 ತಿಂಗಳಿಗೆ 30,000 ರೂಪಾಯಿ ಬರೋದ್ರಿಂದ ಆ ತರ ಹೋಗಿತ್ತು. ಈಗ ಅದನ್ನು ಸ್ಟಾಪ್ ಮಾಡ್ಯಾರ. ಇದರಿಂದ ಎಷ್ಟೋ ಬಡ ಅಭ್ಯರ್ಥಿಗಳು ಧಾರವಾಡ ಬಿಟ್ಟು ಮನಿ ಬರಾಕತ್ತಾರೆ. ಸಾಕಷ್ಟೇ ಉದಾಹರಣೆ ಅದಾವು. ಈ ವಿಡಿಯೋ ನೋಡಕತ್ತಾರ ಒಳಗೂ ಕೂಡ ಗೊತ್ತಾಗೈತಿ ಯುವನಿಧಿ ಎಷ್ಟ ಇಂಪ್ಯಾಕ್ಟ್ ಆಗೈತಂತ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತೈತ್ರಿ. ಇತ್ತಾಗ ಯುವನಿಧಿನೂ ಸ್ಟಾಪ್ ಮಾಡಿ ಇತ್ತಾಗ ನೇಮಕಾತಿನೂ ಮಾಡಾಕತ್ತಿಲ್ಲ. ಯುವನಿಧಿ ಏನ್ ಬೇಡ್ರಿ ನಮಗ್ ಸರಿಯಾಗಿ ನೇಮಕಾತಿ ಮಾಡಿದ್ರಂದ್ರ ಎಲ್ಲಾ ಹುಡುಗರು ತಮ್ಮ ಏನಿದೆ ಸ್ಟಡಿ ಕಡೆ ಫೋಕಸ್ ಮಾಡಿ ಜಾಬ್ ಅಂತೂ ಮಾಡ್ಕೋತಾರ್ರಿ. ಆದಷ್ಟು ಬೇಗ ನೇಮಕಾತಿ ಮಾಡಿದ್ರ ಚಲೋ ಆಕತ್ರಿ.